ಒಂದು ಕಲೆ. ಬಹಳಷ್ಟು ಮಹಿಳೆಯರು ಈ ಪೇಂಟಿಂಗ್ ಮಾಡೋದನ್ನ ಕರಗತ ಮಾಡಿಕೊಂಡಿದ್ದಾರೆ. ಹಾಗೆ ಇಲ್ಲೊಬ್ರು ಸಹ ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಬಳಸಿ ಪೇಂಟಿಂಗ್ ಮಾಡೋದು ಹೇಗೆ ಅಂತ ತೋರಿಸಲಿದ್ದಾರೆ. ಈ ಪೇಂಟಿಂಗ್ ಮಾಡುವ ವಿಧಾನ ಹೇಗೆ ಅಂತ ನೀವು ಒಮ್ಮೆ ನೋಡಿ. ನಾನು ಇವತ್ತು ಅಲ್ಯೂಮಿನಿಯಂ ಒಂದು ಫೈಲನ್ನು ಉಪಯೋಗಿಸ್ಕೊಂಡು ಒಂದು ಹೇಗೆ ಡಿಸೈನ್ ಮಾಡಬೇಕು, ಒಂದು ಪೇಂಟಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ನೀವು ಅಲ್ಯೂಮಿನಿಯಂ ಫಾಯಿಲ್ ಅಂತ ಹೆಸರು ಕೇಳಿರ್ಬೋದು. ಇದು ಯೂಶ್ವಲಿ ಹೋಟೆಲ್ಸಲ್ಲಿ ತುಂಬ ಬಳಕೆ ಮಾಡುತ್ತಾರೆ. ನೀವು ಗ್ಲಾಸ್ ಪೇಂಟಿಂಗ್ ಯಾವುದೋ ಥರ ಪೇಂಟಿಂಗನ್ನು ನೀವು ನೋಡಿರ್ಬೋದು. ಆದರೆ ನಾನೊಂದು ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಅಲ್ಯೂಮಿನಿಯಂ ಫಾಯಿಲ್ ಪೇಂಟಿಂಗ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಅಲ್ಯೂಮಿನಿಯಂ ಫಾಯಿಲ್, ಟ್ರಾನ್ಸ್ಪರೆಂಟ್ ಶೀಟ್, ಬ್ಲ್ಯಾಕ್ ಶೀಟ್, ಪೇಂಟ್ಸ್ ಮತ್ತು ಬ್ರಷ್, ವೈಟ್ ಗ್ಲೂ ಮತ್ತು ಸ್ಕೆಚ್ ಪೆನ್, ಸಿಸರ್ ಹಾಗೂ ಸೆಲ್ಲೋ ಟೇಪ್. ಇವಾಗ ನಾನಿದು ಬ್ಲ್ಯಾಕ್ ಶೀಟ್ ಎಷ್ಟಿರುತ್ತಲ್ಲ ಅದ್ರ ಮೆಜರ್ಮೆಂಟ್ ತೊಗೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಆಮೇಲೆ ಇದು ಫೋಲ್ಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ನೀವು. ನಾನಿದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಲ್ಯೂಮಿನಿಯಂ ಫಾಯಿಲ್ನ. ಇದು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ನಿಧಾನಕ್ಕೆ ಈ ಥರ ಮಾಡಿದರೆ ಇದು ಚೆನ್ನಾಗೊಂದು ಹೊಸ ಲುಕ್ ಕೊಡುತ್ತೆ ನಿಮಗೆ. ಈ ಥರ ಮಾಡಿಕೊಂಡು ನಿಧಾನಕ್ಕೆ ಓಪನ್ ಮಾಡಬೇಕು, ಇಲ್ಲಾಂದರೆ ಅದು ಕಟ್ಟಾಗಿಬಿಡುತ್ತೆ. ಈ ಥರ ನಿಧಾನವಾಗಿ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಇದೊಂದು ಹೊಸ ಲುಕ್ ಬರುತ್ತೆ ಇಲ್ಲಿ. ಇವಾಗ ನಾವು ಈ ಫೈಲ್ನ ಈ ಥರ ರೆಡಿ ಮಾಡ್ಕೊಂಡ್ವಿ. ಈಗ ಇದಕ್ಕೆ ಸಪೋರ್ಟಿವ್ ಆಗಿ ನಾವು ಈ ಬ್ಲ್ಯಾಕ್ ಶೀಟನ್ನು ವೈಟ್ ಗ್ಲೂಯಿಂದ ಅಂಟಿಸ್ಕೊಳ್ಬೇಕು. ಇದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಏಕೆಂದರೆ ಇದು ಪೇಪರ್ ತುಂಬ ಸೂಕ್ಷ್ಮ ಆಗಿರುತ್ತೆ. ಸ್ವಲ್ಪನೂ ನೀವು ಜಾಸ್ತಿ ಇದು ಮಾಡಿದರೆ ಪೇಪರ್ ಕಟ್ ಆಗುತ್ತೆ. ಇವಾಗ ನಾನು ವೈಟ್ ಗ್ಲೂ ಅಪ್ಲೈ ಮಾಡಿದ್ದೀನಿ. ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಸಪೋರ್ಟಿವ್ ಆಗಿ ತೊಗೊಂಡಿರುವಂಥ ಬ್ಲ್ಯಾಕ್ ಶೀಟ್ ಮೇಲೆ ಇದು ಪೇಸ್ಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡಿಂದ ಈ ಥರ ಫೋಲ್ಡ್ ಮಾಡಿ. ಇದು ಈ ಥರ ಫೋಲ್ಡ್ ಮಾಡ್ಕೋದ್ರಿಂದ ನಿಮಗೆ ಫ್ರಂಟ್ ಸೈಡು ಚೆನ್ನಾಗಿ ಕೂಡುತ್ತೆ. ಆಮೇಲೆ ಬ್ಯಾಕ್ ಇದು ಸಪೋರ್ಟ್ ಇರುತ್ತೆ ಅಲ್ವಾ, ಚೆನ್ನಾಗಿ ಕೂಡುತ್ತೆ. ನೀವು ಬ್ಲ್ಯಾಕ್ ಶೀಟ್ ಬಿಟ್ಟು ಬೇರೆ ಕಾರ್ಡ್ಬೋರ್ಡಲ್ಲಿ ಅಥವಾ ಯಾವುದರಲ್ಲೂ ಇದು ಪೇಸ್ಟ್ ಮಾಡ್ಕೊಳ್ಬೋದು. ಈ ಥರ ಸುತ್ತಲೂ ಅಂಟಿಸ್ಕೊಳ್ಳಿ. ನೋಡಿ, ಇದು ಇವಾಗ ಅಂಟಿಸ್ಕೊಂಡಾಯಿತು. ಇದು ಇವಾಗ ನಿಮಗೆ ಈ ಥರ ಕಾಣಿಸುತ್ತೆ. ಇವಾಗ ನಾನು ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಟ್ರಾನ್ಸ್ಪರೆಂಟ್ ಶೀಟ್ ಇಟ್ಟು ಇದು ಎಷ್ಟಾಗುತ್ತೆ ಅಂತ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಏನಕ್ಕಂದರೆ ಅದು ನಾವೇನು ಡಿಸೈನ್ ಮಾಡಿರ್ತೇವೋ ಅದು ಮಿಡಲಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಈ ಥರ ಸೈಡಲ್ಲಿ ನಾನು ಮೆಜರ್ಮೆಂಟ್ ಮಾಡ್ಕೊಳ್ತೀನಿ ಸ್ಕೆಚ್ ಪೆನ್ನಿಂದ. ನಾನಿದು ಗಣಪತಿಯನ್ನು ಡ್ರಾ ಮಾಡ್ಕೊಂಡು ತಂದಿದ್ದೀನಿ. ನಾನು ಇದ್ರ ಕೆಳಗಡೆ ಹೀಗಿಟ್ಟು ಟ್ರಾನ್ಸ್ಪರೆಂಟ್ ಪೇಪರ್ ಮೇಲೆ ನಾವು ಮೆಜರ್ಮೆಂಟ್ ತೊಗೊಂಡಿದ್ದ ಪ್ರಕಾರ ಮಿಡಲಲ್ಲಿ ಇದು ಪೇಪರನ್ನು ಇಟ್ಟು ಈ ರೀತಿ ಗಣಪತಿಯನ್ನು ಇಟ್ಕೊಂಡು ನಾನು ಇದ್ರ ಮೇಲೆ ಟ್ರೇಸ್ ಮಾಡ್ತೀನಿ. ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಇದೇ ರೀತಿ ಗಣಪತಿದು ಫುಲ್ ಟ್ರೇಸ್ ಔಟ್ ಮಾಡ್ಕೊಳ್ತೀನಿ. ಇವಾಗ ಇದು ಎಲ್ಲ ಟ್ರೇಸ್ ಔಟ್ ಆಗಿದೆ. ಟ್ರೇಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು. ಇವಾಗ ಇದ್ರ ಮೇಲೆ ಪೇಂಟ್ ಮಾಡ್ಕೊಳ್ಬೇಕು ನಾವು. ನಾನಿವಾಗ ಪೇಂಟ್ ಔಟ್ಲೈನ್ ಮಾಡ್ತೀನಿ. ಇದ್ರ ಮೇಲೆ ಔಟ್ಲೈನ್ ಎಲ್ಲ ಮಾಡೋಕ್ಕೆ ಬ್ಲ್ಯಾಕ್ ಕಲರ್ 0 ಸೈಜ್ ಬ್ರಷ್ ತೊಗೊಂಡಿದ್ದೀನಿ ನಾನು. ಈ ಥರ ಚೆನ್ನಾಗಿ ಇಟ್ಬಿಟ್ಟು ಇದ್ರ ಮೇಲೆ ಪೇಂಟ್ ಮಾಡಬೇಕು. ನಾವು ಈ ಥರ ಮಾಡಿಕೊಂಡು ಮನೆಯಲ್ಲಿ ವಾಲ್ ಹ್ಯಾಂಗಿಂಗ್ ಮಾಡ್ಬೋದು. ಈ ಥರ ಪಾಟ್ ಎಲ್ಲ ಮಾಡಿ ಮನೆಯಲ್ಲಿ ಅದರಲ್ಲಿ ಫ್ಲವರ್ ವಾಸ್ ಮಾಡ್ಕೊಳ್ಬೋದು. ಇವಾಗ ನಾನು ಇದು ಡ್ರೆಸ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಪೇಂಟಿಂದ ಡ್ರೆಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಔಟ್ಲೈನ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ನೀವು ಇದೇ ರೀತಿ ಕೂಡ ಮನೆಯಲ್ಲಿ ಇಡ್ಬೋದು. ಆದರೆ ಇದಕ್ಕೆ ಸ್ವಲ್ಪ ಕಲರ್ಸ್ ಆ್ಯಡ್ ಮಾಡಿದರೆ ಇನ್ನೂ ಲುಕ್ ಕೊಡುತ್ತೆ. ಸೊ ನಾನಿವಾಗ ಕಲರ್ಸನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ. ನಾನಿವಾಗ ಇಲ್ಲಿ ಒಂದು ಫ್ಲವರ್ ಮಾಡ್ಕೊಂಡಿದ್ದೀನಿ. ಸೊ ಈ ಫ್ಲವರಿಗೆ ರೆಡ್ ಕಲರ್ನ ನಾನು ಹಾಕ್ತೀನಿ. ಈ ಫ್ಲವರ್ಗೆ ಈ ಥರ ರೆಡ್ ಕಲರ್ನ ಫಿಲ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಕಲರ್ ಚೆನ್ನಾಗಿ ಅನಿಸುತ್ತೋ ನೀವು ನಿಮ್ಮ ಇಷ್ಟದ ಕಲರ್ನು ನೀವು ಹಾಕ್ಕೊಳ್ಬೋದು.
ಸೊ ಇವಾಗ ನೋಡಿ ನಾನು ರೆಡ್ಡಿಂದ ಇದು ಫ್ಲವರ್ ಮಾಡಾಯಿತು, ಇಲ್ಲೊಂದು ಫ್ಲವರ್ ಮಾಡಾಯಿತು, ಆಮೇಲೆ ಇಲ್ಲಿ ಇವು ಡಾಟ್ಸ್ ಕೂಡ ಫಿಲ್ ಮಾಡಾಯಿತು. ಇವಾಗ ನಾನು ನೆಕ್ಸ್ಟು ಯೆಲ್ಲೋ ಕಲರ್ನ ತೊಗೊಳ್ತಾ ಇದ್ದೀನಿ. ಈ ಯೆಲ್ಲೋ ಕಲರಿಂದ ಈ ಫ್ಲವರ್ನ ಫಿಲ್ ಮಾಡ್ಕೊಳ್ತೀನಿ. ಇವು ಪೆಟಲ್ಸ್ ಇದ್ದಾವಲ್ಲ, ಇವು ಫುಲ್ ಪೆಟಲ್ಸ್ನ ನಾನಿಲ್ಲಿ ಫಿಲ್ ಮಾಡ್ಕೊಳ್ತಿದ್ದೀನಿ. ನಾನಿವಾಗ ಇಲ್ಲೆಲ್ಲ ಎಲ್ಲೋ ಫಿಲ್ ಮಾಡ್ಕೊಂಡಿದ್ದೀನಿ, ಇವಾಗ ಇದು ಫ್ಲವರ್ ಆಗಿದೆ, ಇದು ಫ್ಲವರ್ ಕಂಪ್ಲೀಟ್ ಆಗಿದೆ, ಆಮೇಲೆ ಇದು ಫ್ಲವರ್ ಕಂಪ್ಲೀಟ್ ಆಗಿದೆ. ಇವಾಗ ಮುಖಕ್ಕೆ ನಾನು ಪೇಂಟ್ ಮಾಡ್ಕೊಳ್ತೀನಿ. ನಾನಿವಾಗಿಲ್ಲಿ ರೆಡ್ ಹಾಗೂ ಯೆಲ್ಲೋನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಕಲರು. ಸೊ ಈ ಕಲರ್ ನಾನು ಇವಾಗ ಗಣಪತಿಯ ಒಂದು ಮುಖಕ್ಕೆ ಅಪ್ಲೈ ಮಾಡ್ತೀನಿ. ಗಣೇಶನ ಮುಖಕ್ಕೆ ಫುಲ್ ಈ ಥರ ಪೇಂಟ್ ಮಾಡ್ಕೊಳ್ಳಿ. ಗಣಪತಿ ಮುಖ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಉಳ್ಕೊಂಡಿರೋದು ಇಲ್ಲೊಂದು ಫ್ಲವರು ಏನೋ ಚಿಕ್ಕದು ಉಳ್ಕೊಂಡಿದೆ. ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಫಿಲ್ ಮಾಡ್ಕೊಳ್ಬೇಕು. ನಾನಿವಾಗ 2 ಕಲರ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಫಿಲ್ ಮಾಡ್ಕೊಳ್ತೀನಿ ಕಲರು. ಈ ಕಲರ್ನ ನಾನು ಇಲ್ಲಿ ಈ ಫ್ಲವರ್ ಮಧ್ಯದಲ್ಲಿ ಆ್ಯಡ್ ಮಾಡ್ತೀನಿ, ಆಮೇಲೆ ಈ ಫ್ಲವರ್ ಮಧ್ಯದಲ್ಲಿ ಆ್ಯಡ್ ಮಾಡ್ತೀನಿ, ಆಮೇಲೆ ಇಲ್ಲಿ ಕೂಡ ಆ್ಯಡ್ ಮಾಡ್ತೀನಿ. ಈ ಥರ ಆ್ಯಡ್ ಮಾಡುತ್ತೇನೆ. ಕರೆಕ್ಟ್ ಫಿನಿಶಿಂಗ್ ಬರೋ ಥರ ಆ್ಯಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ಫುಲ್ ಎಲ್ಲ ಕಲರ್ ಫಿಲ್ ಮಾಡಾಯಿತು. ಇದು ಬೇಕಾದರೆ ನಿಮಗೆ ಬೇರೆ ಡಿಸೈನ್ ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ ಇವಾಗ ಕಲರ್ ಎಲ್ಲ ಫಿಲ್ ಮಾಡಾಗಿದೆ. ಇವಾಗ ನಾವು ಇದು ಟ್ರಾನ್ಸ್ಪರೆಂಟ್ ಶೀಟ್ ತೊಗೊಂಡಿದ್ದೀವಿ, ಆದರೆ ಇದಕ್ಕೆ ಪ್ಯಾಚ್ ಮಾಡಿಲ್ಲ. ಇದಕ್ಕೆ ಪ್ಯಾಚ್ ಮಾಡಬೇಕಾದ್ರೆ ಇದು ಕಲರು ಡ್ರೈ ಆಗಬೇಕಾಗುತ್ತೆ. ಡ್ರೈ ಮಾಡಿದ ಮೇಲೆ ಪ್ಯಾಚ್ ಮಾಡೋಕ್ಕೆ ನಮಗೆ ಸುಲಭವಾಗಿ ನಾವು ಪ್ಯಾಚ್ ಮಾಡ್ಕೋಬೋದು. ನಾನಿವಾಗ ಇದು ಫುಲ್ ಡ್ರೈ ಆಗಿಬಿಟ್ಟಿದೆ. ಸೊ ಡ್ರೈ ಆದಮೇಲೆ ಇದು ಪ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಅಲ್ಯೂಮಿನಿಯಂ ಫಾಯಿಲ್ಗೆ ಇದು ಟ್ರಾನ್ಸ್ಪರೆಂಟ್ ಶೀಟ್ನ ಪ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಲೈನ್ ಎಲ್ಲ ಈ ಥರ ಬಾರ್ಡರ್ ಲೈನ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಪೇಂಟಿಂಗ್ ನೀವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ವಾಲ್ ಹ್ಯಾಂಗಿಂಗ್ ಆಗಿ ಉಪಯೋಗಿಸ್ಬೋದು, ರಿಲೇಟಿವ್ಸು ಫ್ರೆಂಡ್ಸ್ಗೆ ಗಿಫ್ಟ್ ಕೂಡ ಕೊಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಸಾಮಾನ್ಯವಾಗಿ ಪೇಂಟಿಂಗ್ನ ಬಿಳಿಯ ಹಾಳೆಯ ಮೇಲೆ ಮಾಡಲಾಗುತ್ತೆ, ಆದರೆ ಇಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಪೇಂಟಿಂಗ್ ಮಾಡಿ ತೋರಿಸಿದ್ರು. ನೀವು ಏನಾದರೂ ಪೇಂಟಿಂಗ್ ಕಲ್ತಿದ್ದು ಇನ್ನೂ ಡಿಫ್ರೆಂಟ್ ಆಗಿ ಪೇಂಟಿಂಗ್ ಮಾಡಬೇಕು ಅಂದರೆ ಇಂತಹ ಪೇಂಟಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ.